ಯಶಸ್ವಿ ಆಗಲಿ ಅಂತ ಎಲ್ಲರೂ ಇಲ್ಲೋ ಇದೆಯೋ ಏನಿಲ್ಲ ಗೌಡ್ರೆ, ನಮ್ಮ ಮಗಳು SSC ಪಾಸ್ ಆಗೋಳೆ, ಅದಕ್ಕೆ ಶಾಲೆಗೆ ಹೋಗ್ತೀವಿ. ಹೌದು, ಒಳ್ಳೆ ಕೆಲಸ ಆಯ್ತು, ಕರ್ಕೊಬ ಬೇಗ. ಒಳ್ಳೆದಾಗ್ಲಿ. ಗಂಡ ಬಾರಿ ಹೆಂಡತಿ ಟೂರ್ಗೆ ಸೋಮಣ್ಣ ಸರ್. ಗಂಡ ಬಾರಿಗೆ ಹೆಂಡತಿ ಟೂರ್ಗೆ ಆಲ್ ದ ಬೆಸ್ಟ್ ಸೋಮಣ್ಣ ಲೋಕೇಶ್. ಇಡೀ ನನ್ನ ಪ್ರೀತಿಯ ಕರ್ನಾಟಕ ಜನತೆಗೆ ಬೆಳಗಿನ ಶುಭೋದಯ. ಇವತ್ತು ಬಹಳ ಅತ್ಯದ್ಭುತವಾದ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ತುಂಬ ಇಷ್ಟಪಡ್ತೀನಿ. ನಮ್ಮ ಈ ಕಿರುಚಿತ್ರದ ಚಾಲನೆ, ಗಂಡ ಬಾರಿಗೆ ಹೆಂಡತಿ ಟೂರಿಗೆ ಇಷ್ಟು ಅದ್ಭುತವಾಗಿದೆ ಈ ಒಂದು ಮೆಸೇಜ್. ಫಸ್ಟ್ ಆಫ್ ಆಲ್ ನಾನು ನಮ್ಮ ನಿರ್ಮಾಪಕರಿಗೆ, ಲೋಕೇಶ್ವರ್ ಸರ್ಗೆ ಥ್ಯಾಂಕ್ ಯು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡು ಈ ಕಿರುಚಿತ್ರ ಮಾಡ್ತಾಯಿದ್ದೀನಿ, ಬನ್ನಿ ಅಂತ ಕರೆದಾಗ ನನಗೆ ಬಹಳ ಸಂತೋಷ ಆಯಿತು. ಇದು ನನ್ನ ಪ್ರಪ್ರಥಮ ಕಾರ್ಯಕ್ರಮಕ್ಕೆ ನಾನು ಬಂದಿರೋದು ಈ ಚಾನಲಿಗೆ, ಅದು ಒಂದು ಖುಷಿ. ಯಾಕೆ ಅಂದರೆ ಇದರ ಮೇನ್ ಕಾನ್ಸೆಪ್ಟ್ ಏನಂದರೆ ಒಂದು ಒಳ್ಳೆ ಮೆಸೇಜ್ ನಾವು ಇಲ್ಲಿ ನಮ್ಮ ಕರ್ನಾಟಕ ಜನತೆಗೆ ತಲುಪಿಸ್ಬೇಕು ಅನ್ನೋ ಒಂದು ಹಂಬಲ ಮನೋವಿಜ್ಞಾನಿಯಾಗಿ. ಸರ್ ನನಗೆ ಇದ್ರ ಬಗ್ಗೆ ಹೇಳಿದಾಗ ನಾನು ಸ್ವಲ್ಪ ಈ ಕಥೆಯ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಸರ್, ಏನಿರ್ಬೋದು ಮೆಸೇಜ್ ಅಂತ ಕೇಳಿಕೊಂಡೆ. ಬಹಳ ಅದ್ಭುತವಾದ ಮೆಸೇಜ್ ಇದೆ. ಎಲ್ಲರೂ ನೀವು ಕಾತುರತೆಯಿಂದ ಇದನ್ನು ನೋಡಿ ಕೊನೆಗೆ ನೀವು ಆ ಮೆಸೇಜನ್ನ ತಿಳ್ಕೋಬೇಕು, ಅದು ಖುಷಿ ನನಗೆ. ನೋಡಿ, ನಮ್ಮ ಸರ್ಕಾರ ಸತತವಾಗಿ 3 ವರ್ಷದಿಂದ ನಮ್ಮ ಈ 5 ಯೋಜನೆಗಳನ್ನು ಬಹಳ ಪ್ರಬಲವಾಗಿ ಎಲ್ಲರಿಗೂ ಮುಟ್ಟುವಂತೆ ಒಂದು ಭಾಳ ಅದ್ಭುತವಾದ ಒಂದು ಕೆಲಸ ಮಾಡಿದೆ ಅಂತ ಹೆಮ್ಮೆಯಾಗಿ ಮನೋವಿಜ್ಞಾನಿಯಾಗಿ ನಾನು ಹೇಳ್ಕೊಳ್ತೀನಿ. ಬಿಕಾಸ್ ಆ್ಯಸ್ ಯು ನೋ, ಲೈಕ್ ಮನೋವಿಜ್ಞಾನಿಯಾಗಿ ಆಲ್ವೇಸ್ ಐ ಥಿಂಕ್ ಅಬೌಟ್ ದ ಪಾಸಿಟಿವ್ ಆ್ಯಟಿಟ್ಯೂಡ್ಸ್, ಪಾಸಿಟಿವ್ ಆಸ್ಪೆಕ್ಟ್ಸ್ ಏನಿರ್ಬೋದು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಅಲ್ಲಿ ಇಲ್ಲಿ ಅಸಮಾಧಾನಗಳು ಇರ್ಬೋದು ಏನೋ, ಬಟ್ ಈ 5 ಯೋಜನೆಗಳು ಇದೆಯಲ್ಲ ಬಹಳ ಅತ್ಯದ್ಭುತ. ಇಷ್ಟು ಶಕ್ತಿ ಯೋಜನೆ, ಇದರಲ್ಲಿ ಭಾಳ ಕಾಮೆಂಟ್ಸ್ ಬರ್ತಾಯಿತ್ತು. ನಮ್ಮ ಹೆಣ್ಮಕ್ಳೆಲ್ಲ ನೋಡಿ, ನಮ್ಮ ಕಾನ್ಸೆಪ್ಟ್ ಆಫ್ ದಿಸ್ ಕಿರುಚಿತ್ರ ಇದ್ರ ಮೇಲೆ ನಿಂತಿದೆ. ಯಾವುದ್ರ ಮೇಲೆ ಅಂತ ಹೇಳಿದ್ರೆ ಶಕ್ತಿ ಯೋಜನೆ ಬಗ್ಗೆ. ಇಟ್ಸ್ ಲೈಕ್ ಎ ಬಸ್. ಏನು ಹೆಣ್ಮಕ್ಳೆಲ್ಲ ದಾರಿಲೇ ಬಂದು ನಿಂತ್ಬಿಡ್ತಾರ, ಹೆಣ್ಮಕ್ಳೆಲ್ಲ ಓಡಾಡ್ತಾ ಇದ್ದಾರ ಅಂತ ಸುಮಾರು ಟ್ರೋಲೆಲ್ಲ ನಾವು ನೋಡಿದ್ವಿ ಎಲ್ಲದರಲ್ಲೂ. ಬಟ್ ಇಟ್ ಆರ್ ನಾಟ್ ಲೈಕ್ ಎಜುಕೇಟೆಡ್ ಆಗಿರ್ಬೋದು, ಅನ್ಎಜುಕೇಟೆಡ್ ಆಗಿರ್ಬೋದು, ಎಂಪ್ಲಾಯ್ಡ್ ಆಗಿರ್ಬೋದು, ಅನ್ಎಂಪ್ಲಾಯ್ಮೆಂಟ್ ಇರ್ಬೋದು, ಎಲ್ಲರಿಗೂ ಈ ಬಸ್ಸಿನ ಒಂದು ಯೋಜನೆ ಹೆಣ್ಮಕ್ಳಿಗೆ ಕೊಟ್ಟಿದ್ರಲ್ಲ, ಅದು ಬಹಳ ಅದ್ಭುತ. ಪಾಪ ಎಲ್ಲೆಲ್ಲಿಂದನೂ ತಲುಪ್ತಾ ಇದ್ದಾರೆ. ಇದಕ್ಕೆ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಒಂದ್ಸಲ ಇದೇ ಬಸ್ಸಲ್ಲಿ ನಾನು ಟ್ರಾವೆಲ್ ಮಾಡಿದಾಗ ನನ್ನ ಪಕ್ಕದಲ್ಲಿ ಒಂದು ತರಕಾರಿನ ತೊಗೊಂಡು ಹಳ್ಳಿಯಿಂದ ಒಂದು ಹೆಂಗಸ್ ಬರ್ತಾಯಿದ್ಲು. ಅವಳನ್ನ ಸುಮ್ಮನೆ ಕೇಳಿದೆ, ಇಲ್ಲ ಇದ್ರ ಬಗ್ಗೆ ಕೇಳಿದೆ, ಆ್ಯಕ್ಚುಲಿ ಈ ಯೋಜನೆ ಬಗ್ಗೆ ಕೇಳಿದಾಗ ಅವಳು ಎಷ್ಟು ಸೊಗಸಾಗಿ ನನಗೆ ಹೇಳ್ಕೊಟ್ಲು ಅಂದರೆ, ಅಮ್ಮ ನಾನು ನಿಜವಾಗ್ಲೂ ಒಂದು ದಿನಕ್ಕೆ 250 ರೂಪಾಯಿ, ನಾನು ಅಷ್ಟು ದೂರದಿಂದ ಬರ್ತಾಯಿನಿ, ಆ ಬಸ್ಸಿನ ಒಂದು ದುಡ್ಡು, ನಮಗೆ ಕೊಡೋ ಒಂದು ದುಡ್ಡು, ಅಲ್ಲಿ ಒಂದು ದಿನಕ್ಕೆ 250 ರೂಪಾಯಿ ನಾನು ಲಾಭ ಮಾಡಿ ಮನೆಗೆ ಹೋಗಿ ನನ್ನ ಮಕ್ಕಳನ್ನ, ನನ್ನ ಗಂಡನ ಎಲ್ಲರನ್ನೂ ಸಾಕ್ತಾಯಿನಿ ಅಂದಾಗ ಬಹಳ ಖುಷಿ ಆಯಿತು. ನೋಡಿ ಎಂತೆಂಥ ಯೋಜನೆಗಳಿದೆ ಅಂತ. ಈ ಕರ್ನಾಟಕ ಜನತೆಗೆ ಮನೋವಿಜ್ಞಾನಿಯಾಗಿ ಹೇಳೋದಿಷ್ಟೇ, ಅದ್ಭುತವಾದ ಒಂದು ಇದು 5 ಯೋಜನೆಗಳು. ಎಲ್ಲರೂ ಇದನ್ನು ಕರೆಕ್ಟಾಗಿ ಪಾಸಿಟಿವ್ ಆಗಿ ಸದುಪಯೋಗ ಪಡಿಸ್ಕೊಂಡಾಗ ರಿಯಲಿ ವಿ ಕ್ಯಾನ್ ಮೇಕ್ ಯು ಸೆನ್ಸ್ ಅಂತ. ಈವನ್ ನನ್ನ ಹೆಣ್ಮಕ್ಳಿಗೂ ಅದೇ ಹೇಳೋದು, ಇಷ್ಟೊಂದು ನಮ್ಮ ಸರ್ಕಾರ ಹೆಣ್ಮಕ್ಳಿಗೆ ಜೋಪಾನ ಮಾಡ್ತಾ ಇರೋದ್ರಿಂದ ದಯವಿಟ್ಟು ಮುಂದೆ ಬನ್ನಿ, ಏನಾದರೂ ಒಂದನ್ನು ಸಾಧನೆಯನ್ನು ಮಾಡಿ ನಿಮ್ಮ ಸಂಸಾರವನ್ನು ಚೊಕ್ಕವಾಗಿ ನೋಡ್ಕೊಂಡು ಹೋಗಿ. ವೆರಿ ಅಪ್ರಿಷಿಯಬಲ್. ಅದರಲ್ಲೂ ಎಲ್ಲರಿಗೂ ಇನ್ನೊಂದು ನನ್ನ ವಾಯ್ಸ್ ಏನು ಅಂತ ಹೇಳಿದ್ರೆ, ಈ ಒಂದು ಕಿರುಚಿತ್ರ ಬಹಳ ಅದ್ಭುತವಾಗಿ ಬರ್ತಾ ಇದೆ. ಅದರಲ್ಲೂ ನಮ್ಮ ಇವರು ಡೈರೆಕ್ಟರ್ ಲೋಕೇಶ್ವರ್ ಅವರು ಬಹಳ ಅದು ಕತೆ ಬರೆದಿರೋದು ಯಾರು ಸರ್, ತುಂಬ ಚೆನ್ನಾಗಿದೆ ಸರ್. ನಾನು ಇವರಿಗೆಲ್ಲ ಹೇಳೋದಿಲ್ಲ, ಕಾಯ್ದು ನೋಡಬೇಕು ಈ ಮೆಸೇಜನ್ನ. ಇಡೀ ನಮ್ಮ ಬಿಲೀವ್ ಇಟ್ ಆರ್ ನಾಟ್, ಇಟ್ ಹ್ಯಾವ್ ಟು ಸ್ಪ್ರೆಡ್ ಫಾರ್ ದಿ ಗ್ಲೋಬ್ ಅಂತ ಹೇಳ್ತೀನಿ. ಈ ಒಳ್ಳೆ ಮೆಸೇಜ್ ನೀವು ಏನು ಕೊಡ್ತಾ ಇದ್ದೀರಾ, ಅದು ಇಡೀ ಪ್ರಪಂಚಕ್ಕೆ ಹೋಗಬೇಕು. ಎಲ್ಲಕ್ಕಿಂತ ಖುಷಿ, ನಾನು ಇನ್ನೊಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನು ಅಂತ ಹೇಳಿದ್ರೆ, ಈ ಯೋಜನೆಗಳನ್ನ ನಾವು ಕರ್ನಾಟಕದಲ್ಲಿ ಏನು ಅಳವಡಿಸ್ಕೊಂಡಿದ್ದೀವಿ, ಇನ್ನು ಕೆಲವು ರಾಜ್ಯಗಳಲ್ಲಿ ಅದನ್ನು ಫಾಲೋ ಮಾಡ್ತಾ ಇದ್ದಾರೆ ಅನ್ನೋಕ್ಕೆ ವೆರಿ ಅಪ್ರಿಷಿಯಬಲ್. ಲವ್ ಯು ಕರ್ನಾಟಕ, ಲವ್ ಯು ಮೈ ಗೌರ್ಮೆಂಟ್, ಇಲ್ಲ ಅಂತಲ್ಲ, ತುಂಬ ಖುಷಿ. ಬಟ್ ಜನತೆಗೆ ಇಡೀ ಕರ್ನಾಟಕ, ನನ್ನ ಪ್ರೀತಿಯ ಜನತೆಗೆ ಹೇಳೋದಿಷ್ಟೇ, ಜೋಪಾನವಾಗಿ ನಿಮ್ಮ ಯೋಜನೆಗಳು ಏನೇನು ಕೊಟ್ಟಿದ್ದಾರೆ ಅದನ್ನೆಲ್ಲ ಸದುಪಯೋಗ ಪಡಿಸ್ಕೊಂಡು ಮುಂದೆ ಬನ್ನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ರೇಖಾ ಮನಶಾಂತಿ, ಮನೋವಿಜ್ಞಾನಿ.